ನಮಸ್ಕಾರ ಗೆಳೆಯರೇ. ಇವತ್ತು ನನ್ನ ವಿಡಿಯೋ ಕಂಡೀಷನ್ ನಂಬರ್ 3 ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತಕ್ಕಂಥ ವ್ಯಕ್ತಿಗಳು ಏನಿದ್ದಾರಲ್ಲ, ಅವರು ಪಾರ್ಲಿಮೆಂಟಲ್ಲಿ ಕೇಳ್ತಕ್ಕಂಥ ಹಕ್ಕು ಏನಂತಂದರೆ ಆಸ್ಪತ್ರೆಗಳು. ಇವತ್ತಿನ ದಿನ ಸರ್ಕಾರಿ ಆಸ್ಪತ್ರೆಗಳು, ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಮತ್ತು ಈ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥವು ಮತ್ತು ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಷ್ಟರ ಮಟ್ಟಿಗೆ ಈ ಸೇವೆಯನ್ನು, ಆರೋಗ್ಯ ಸೇವೆಯನ್ನು ನೀಡ್ತಾ ಇದ್ದೇವೆ ಅಂತಕ್ಕಂಥವು ನಮಗೆ ಮೇಲೆ ಗೊತ್ತಿರ್ತಕ್ಕಂಥದ್ದು. ಎಷ್ಟು ಪ್ರಮಾಣದಲ್ಲಿ ಕಳಪೆ ಮಟ್ಟದ ಈ ಚಿಕಿತ್ಸೆ ನೀಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಈಗ ಈ ಲೋಕಸಭಾ ಏನು ಎಲೆಕ್ಷನ್ ಇದೆಯಲ್ಲ, ಈ ಸದಸ್ಯರುಗಳು ತಮ್ಮ ಕ್ಷೇತ್ರದಲ್ಲಿ, ಈ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಯಲ್ಲಿ ಅಲ್ಲದೆ ಅಥವಾ ಒಂದು ಗ್ರಾಮ ಪಂಚಾಯತಿ ಒಂದರಂತೆ ಎಲ್ಲ ಸುವ್ಯವಸ್ಥವಾಗಿರ್ತಕ್ಕಂತಹ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಬೇಕು. ಆಗಿ ಮತ್ತು ಅದರ ಜೊತೆಯಲ್ಲಿ ಇದರ ವೈದ್ಯರನ್ನು ಸತತವಾಗಿ ನೇಮಕ ಮಾಡಬೇಕು. ವೈದ್ಯರನ್ನು ಇವತ್ತಿನ ದಿನ ನಾವು ಮೊದಲನೇ ಈ ವಿಡಿಯೋದಲ್ಲಿ ಏನಂತ ಹೇಳಿದ್ವಿ ಅಂದರೆ, ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಅದಾದಮೇಲೆ 7ನೇ ಕಂಡೀಷನು ಇರಿಗೇಷನ್ ಕೊಡಬೇಕು ಅಂತಕ್ಕಂಥದ್ದು. 3ನೇ ಕಂಡೀಷನ್ ಅಂದರೆ ಆರೋಗ್ಯಕ್ಕೆ ಕೊಡಬೇಕು ಅಂತಕ್ಕಂಥದ್ದು. ಈ ಆರೋಗ್ಯ ವಲಯದಲ್ಲಿ ಪ್ರಾಥಮಿಕವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಷ್ಟೋ ಜನರು ಬಡತನದಲ್ಲಿ ಇರ್ತಾರಲ್ಲ, ಅವರಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ತಮ್ಮ ಜೀವನವನ್ನು ಕಳ್ಕೊತಾ ಇದ್ದಾರೆ. ಅದಾದಮೇಲೆ ಈ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಜನರು 90% ಏನು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರಲ್ಲ, ಭಾರತ ದೇಶದ ಜನರು, ಇವ್ರು ಯಾರು ಸೂಪರ್ ಸ್ಪೆಷಾಲಿಟೀಸ್ ಹಾಸ್ಪಿಟಲಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ, ತೊಗೊಳಕ್ಕಾಗ್ತಾಯಿಲ್ಲ. ಕಾರಣ ಇವತ್ತಿನ ದಿನ ಮಲ್ಟಿ ಸ್ಪೆಷಲ್ ಸೂಪರ್ ಆಸ್ಪತ್ರೆಗಳೇನಿದಾವಲ್ಲ, ಅವೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಎಂಟ್ರಪ್ರಿನರ್ಶಿಪ್ ಆಗ್ತಾಯಿದೆ. ಅದು ಒಂದು ರೀತಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ. ಯಾಕೆ ಈ ಅಷ್ಟು ಪ್ರಮಾಣದಲ್ಲಿ ಕಾಸ್ಟ್ಲಿ ಆಗ್ತಾಯಿದೆ ಆಸ್ಪತ್ರೆ ಅಂತಂದ್ರೆ, ನಾವು ಒಂದು ಎಕ್ಸಾಂಪಲ್, ಈಗ ಸಾಫ್ಟ್ವೇರ್ ಇಂಜಿನಿಯರ್ಸು ಮತ್ತು ಬೇರೆ ಬೇರೆ ಈ MNCನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರೆ. ಆ ಬರೋಬ್ಬರಿ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಎಷ್ಟಾಗುತ್ತೆ ಅಂದರೆ 20 lakhs 25 lakhs ಅವರ ಇನ್ಶೂರೆನ್ಸ್ ಲಿಮಿಟ್ ಎಷ್ಟಿರುತ್ತೆ ಅಷ್ಟನ್ನ ಅವ್ರು ಕ್ಲೇಮ್ ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. ಅದು ಯಾವಾಗ ಇನ್ಶೂರೆನ್ಸ್ ಅಮೌಂಟ್ ಕ್ಲೇಮ್ ಆಗ ಲಾಸ್ಟ್ ಎಂಡಿಗೆ ಪೊಸಿಷನ್ ಮತ್ತೆ ಅವಾಗ ನೀವು ತೊಗೊಂಡು ಹೋಗ್ಬಿಡಿ ಪೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಯಾವ ರೀತಿ ಈ ಆರೋಗ್ಯವನ್ನು ಪ್ರೈವೇಟೈಸೇಷನ್ ಮಾಡ್ತಾ ಇದೆ ಅಂತಂದರೆ, ಜನರಿಗೆ ದುಡ್ಡು ಕೊಟ್ಟು ಜೀವ ಕೊಂಡ್ಕೊಳ್ಳೋಕ್ಕಾಗಿದೆ. ಇವನ್ನು ಒಂದು ಸ್ಮಾಲ್, ಈಗ 1 ತಿಂಗಳ ಪ್ರೆಗ್ನೆಂಟ್ ಇರ್ತಕ್ಕಂತಹ ಹೆಣ್ಣು ಮಗಳು ಆವಾಗಲಿಂದ ಟ್ರೀಟ್ಮೆಂಟ್ ಆಗ್ತಾ ಹೋಗ್ತಿರ್ತದೆ. ಅವರಿಗೆ ಅಷ್ಟು ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ಆಗ್ತದೆ. ಯಾಕೆ ಅಷ್ಟು ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ಆಗ್ತದೆ? ಅವ್ರಿಗೆ 1 ತಿಂಗಳಿಂದ ಟ್ರೀಟ್ಮೆಂಟ್ ಮಾಡಿಕೊಂಡು 9 ತಿಂಗಳ ತನಕ, ಈಗ ನಾವು ಕೃತಕ ಡೆಲಿವರಿ ಅಂತ ಕರಿತೀವಲ್ಲ, ಆ ರೀತಿ ಆಗ್ತಾಯಿದೆ. ಆ ಮಗು ಯಾವಾಗ ಬರ್ತ್ ಪ್ಲೇಸಿಗೆ ಬಂದಿರ್ತದೆ, ಸಾಯತನ ಮೆಡಿಷನ್ ಕಂಡೀಷನ್ ಮಾಡ್ತಕ್ಕಂಥದ್ದು. ಆ ಮೆಡಿಷನ್ ತಿಂದೇ ಆ ಮಗು ಬದುಕಂಗಾಗಿದೆ. ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ಜನರು ಆರೋಗ್ಯವಂತವಾಗಿ ಜೀವನ ಮಾಡ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಆರೋಗ್ಯ ಸೇವೆಯನ್ನು ಕೊಡಬೇಕು. ಪ್ರತಿಯೊಬ್ಬ ವ್ಯಕ್ತಿಗೆ ದೇಶದಲ್ಲಿ ಈ ಉಚಿತ ಚಿಕಿತ್ಸೆ ಅಂತಕ್ಕಂಥದ್ದು ಲಭಿಸ್ಬೇಕು. ಯಾವ ರೀತಿ ಲಭಿಸ್ಬೇಕಂದ್ರೆ, ಯಾವ ರೀತಿ ಈ ಆಸ್ಪತ್ರೆಗಳಲ್ಲಿ ಏನು MBBS ಏನು ಮಾಡ್ತಾ ಇದ್ದಾರಲ್ಲ, MBBS ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ರೀತಿ ಸರ್ಕಾರದ ಕೋಟದಡಿ ಏನು ಸೀಟ್ ಕ್ಲೇಮ್ ಮಾಡ್ತಾರಲ್ಲ, ಅವ್ರಿಗೆ ಅದೇ ರೀತಿ ಸರ್ಕಾರ ಒಂದು ಅವ್ರಿಗೆ ನೇಮ ಮಾಡಬೇಕು. ಯಾವ ರೀತಿ ಅಂತಂದರೆ, MBBS ಯಾರಾದರೂ ಸರ್ಕಾರ ಕಾಲೇಜ್ನಲ್ಲಿ MBBS ಕಂಪ್ಲೀಟ್ ಮಾಡ್ತಾರ, ಅವ್ರು ಕಂಪಲ್ಸರಿ 3 years ಸರ್ಕಾರ ಆಸ್ಪತ್ರೆಯಲ್ಲೇ ಸರ್ವಿಸ್ ಮಾಡಬೇಕು. 3 years ಆದಮೇಲೆ ಅವರು ಪ್ರೈವೇಟಾಗಿ ಹೋಗ್ಬೋದು. ಈ ರೀತಿ ಆದರೆ ಏನಾಗ್ತದೆ, ಅದು ಒಂದು ರೀತಿ ಸರಕುಲರ್ ಆಗ್ತದೆ. ಆವಾಗ ಎಲ್ಲ ಈ ಈಕ್ವಲ್ ಹೆಲ್ತ್ ಸರ್ವಿಸ್ ಸಿಗ್ತಕ್ಕಂಥದ್ದು. ಇಲ್ಲಂತಂದರೆ ಈ ರಿಚ್ ಇದ್ದವ್ರಿಗೆ ಚೆನ್ನಾಗಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಮಾಡ್ಕೋತಾರೆ. ಎಷ್ಟೋ ಜನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರು ತಮ್ಮ ಕರ್ತವ್ಯವನ್ನೇ ಮರೆತೋಗಿದ್ದಾರೆ. ಅವರು ತಮ್ಮ ಕರ್ತವ್ಯ ಮಾಡೋಕ್ಕೆ ಅವ್ರಿಗೆ ಇಷ್ಟನೇ ಆಗ್ತಾ ಇಲ್ಲ. ಯಾಕೆ ಅಂತಂದರೆ, ಈ ಪ್ರೈವೇಟ್ನಲ್ಲಿ ಅತಿಯಾಗಿ ಒಂದು 4-5 ಆಸ್ಪತ್ರೆಗಳಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಿದ್ರೆ ಬರೋಬ್ಬರಿ ಒಂದು ತಿಂಗಳಿಗೆ 2-3 ಲಕ್ಷ ಅವರು ಗಳಿಸ್ಕೊಂಡ್ಬಿಡ್ತಾರೆ. ಒಂದು ಆಸ್ಪತ್ರೆಯಲ್ಲಿ 70,000, ಇನ್ನೊಂದು ಆಸ್ಪತ್ರೆಯಲ್ಲಿ 70,000, ಈ ರೀತಿ 4-5 ಆಸ್ಪತ್ರೆಗಳಲ್ಲಿ ಟ್ರೀಟ್ ಮಾಡಿದ್ರೆ ಅವ್ರು ಒಂದು ತಿಂಗಳಲ್ಲಿ 2 lakhs 3 lakhs ಅಷ್ಟು ಸಂಬಳ ಬರುವಾಗ, ಸರ್ಕಾರಿ ಇದರಲ್ಲಿ 70-80 ಸಾವಿರ ರೂಪಾಯಿಗೆ ಅವ್ರು ಯಾಕೆ ಟ್ರೀಟ್ಮೆಂಟ್ ಮಾಡ್ತಾರೆ? ಅವ್ರು ಯಾಕೆ ಸರ್ಕಾರಿ ವೈದ್ಯರಾಗಿ ನೇಮಕಗೊಳ್ಳಲು ಇಷ್ಟಪಡ್ತಾರೆ? ಹಾಗಾಗಿ ಸರ್ಕಾರಗಳು ಇವತ್ತಿನ ದಿನ ಸೆಂಟ್ರಲ್ ಗೌರ್ಮೆಂಟ್ ಏನಿದೆಯಲ್ಲ, ಅದು ಎಲ್ಲ ರಾಜ್ಯಗಳಿಗೆ ವಿತರಣೆ ಆಗ್ತಕ್ಕಂಥ ಆರೋಗ್ಯದಲ್ಲಿ ಎಷ್ಟು ಸಂಪನ್ಮೂಲಗಳು ಬೇಕು ಆ ರೀತಿ ಅವರು ವಿತರಣೆ ಮಾಡಬೇಕು ಅಂತಕ್ಕಂಥದ್ದು. ಇದು ನಿಮ್ಮ 3ನೇ ಸವಾಲು. ನೀವು ಯಾವ ರೀತಿ 2028ರ ಲೋಕಸಭಾ ಚುನಾವಣೆ ಏನು ಸ್ಪರ್ಧಿಗಳಾಗಿ ಬರ್ತಿರಲ್ಲ, ಇದ್ರ ಕೆಲಸ ಮಾಡಿ ತಾವು ಮತ್ತೆ ನೆಕ್ಸ್ಟ್ ಚುನಾವಣೆಗೆ ಬರುವಾಗ ಇದನ್ನು ತಾವು ಹೇಳಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಮಸ್ಕಾರ.